ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲಾರು? ಮತ್ತೆ ನಿನ್ನೆ ಏನೋ ಹೇಳ್ದೆ, ಇವತ್ತು ಹೇಳ್ತಾ ಇದೀನಿ ಕೇಳಿ. ಒಳ್ಳೇದನ್ನ ಮಾಡಿ, ಒಳ್ಳೆ ತರದ್ ಯೋಚನೆ ಮಾಡಿ. ನಾವೊಬ್ರಿಗೆ ಒಳ್ಳೇದ್ ಮಾಡಿದ್ರೆ ನಮಗೂ ಒಳ್ಳೇದೇ ಆಗುತ್ತೆ. ಇವತ್ತಿನ ದಿನ ಟಾಪಿಕ್ ಅದೇ. ನಾವು ಮಾತನಾಡುವ ಬರದಲ್ಲಿ ಏನೇನೋ ಮಾತಾಡ್ಬಿಡ್ತೀವಿ, ಹಾಗಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಪರಿಸ್ಥಿತಿ ಮನಸ್ಥಿತಿ ಹಾಗೆ ಇರುತ್ತೆ. ಇವಾಗ ಒಂದು ಬಾಡಿಗೆ ಬಂತು, BGS ಹಾಸ್ಪಿಟ್ಲಿಗೆ ಬಂದೆ, ಡ್ರಾಪ್ ಮಾಡಿದೆ, ಹೋಗ್ತಾ ಇದ್ದೀನಿ. ನೆಟ್ವರ್ಕ್ ಇಲ್ಲ ಇಲ್ಲಿ. ನೆಟ್ವರ್ಕ್ ಇರೋ ಕಡೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಏನಾದ್ರೂ ಬಿದ್ರೆ ಹೋಗ್ಬೋದು, ಓಕೆನಾ? ನಾಡು ನುಡಿ ಜಲಕ್ಕೆ ನಮ್ಮ ಮೊದಲ ಆದ್ಯತೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ನೋಡಿ, ಮಾತಾಡ್ಬೇಕಾದ್ರೆ ಅವ್ರ ತರ ಮಾತಾಡ್ಬೇಕು, ಇವ್ರ ತರ ಮಾತಾಡ್ಬೇಕು ಅಂತಾರೆ. ಯಾಕೆ ಮಾತಾಡ್ಬೇಕು? ಅವ್ರ ತರ ಇವ್ರ ತರ ನಾವು ಮೊದ್ಲಿಗೆ ಏನಕ್ಕೆ ಮಾತಾಡ್ಬೇಕು ಹೇಳಪ್ಪ? ನಾವು ನಮ್ಮ ಅಸ್ತಿತ್ವನ ಬಿಟ್ಟು ಬೇರೆಯವ್ರ ಬಗ್ಗೆ ನಾವು ಮಾತಾಡ್ತಿದ್ರೆ ನಮ್ಮನ್ನ ನೋಡೋರು ಯಾರು? ನಮ್ಮ ಬಗ್ಗೆ ತಿಳ್ಕೊಳ್ಳೋರು ಯಾರು? ಅಲ್ವೇ? ಇದಕ್ಕೆ ಹೇಳೋದು, ನಮ್ಮನ್ನ ನಾವು ಫಾಲೋ ಮಾಡ್ಬೇಕು, ಬೇರೆಯವ್ರನ್ನ ನಾವು ಫಾಲೋ ಮಾಡಬಾರ್ದು. ಅದು ಕಾಪಿ ಆಗ್ಬಿಡ್ತದೆ. ಒರಿಜಿನಲ್ ಇರ್ಬೇಕು ಯಾವಾಗ್ಲೇ ಆದ್ರೂ. ಒರಿಜಿನಲ್ ಆಗಿರ್ಬೇಕು, ಒರಿಜಿನಲ್ ಆಗಿ ಬದುಕಬೇಕು, ಒರಿಜಿನಲ್ ಲೈಫ್ ಸ್ಟೈಲ್ ಬದುಕಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಚಾಲಕನಾಗಿರುವುದು ನಂಗೆ ತುಂಬಾ ಹೆಮ್ಮೆ ಇದೆ. ವೃತ್ತಿ ಗೌರವವನ್ನು ಕೊಡುತ್ತಾ, ವೃತ್ತಿಗೆ ನಾವು ಮೊದಲಿಗೆ ಗೌರವ ಕೊಡಬೇಕು. ಯಾವುದೇ ಕೆಲಸ ಮಾಡಲಿ, ಯಾವುದೇ ಕೆಲಸ ಮಾಡಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಇರಬೇಕು. ಹೀಗಂತ ಹೇಳ್ತಾ ಇವತ್ತಿನ ಮಾತು ನಾನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್ ಅಂದ್ರೆ ಇಂಗ್ಲಿಷು, ಗೆಳೆಯರು ಅಂದ್ರೆ ಕನ್ನಡ. ನನಗೆ ಗೆಳೆಯರು ಎಂದೇ ಕರೆಯಲು ಇಷ್ಟ. ದಯವಿಟ್ಟು ನಮ್ಮ ಮಾತಿನಲ್ಲಿ ಏನಾದ್ರೂ ವಾಕ್ಯಗಳು, ಸಂಕಲನ, ವ್ಯಾಕರಣ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಬೇಕು ದಯವಿಟ್ಟು. ಇದು ಕೇಳುವರ ಗಮನಕ್ಕೆ. ಬಾಯ್ ಬಾಯ್.